ಇದೆ. ಇದೀಗ ನಮ್ಮ ಜೊತೆ ಡೈಲಾಗ್ ರೈಟರ್ ಮಾಸ್ತಿ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಮಾತಾಡಿಸ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಈ ಸುದ್ದಿ ಎಷ್ಟೊತ್ತಿಗೆ ತಿಳಿತು ಸರ್ ನಿಮಗೆ? ಮೇಡಮ್ ಈಗ ಒಂದು ಗ್ರೂಪಲ್ಲಿ ಬಂತು ಒಂದು ಅರ್ಧ ಗಂಟೆ ಮುಂಚೆ. ಅದೇ ಮೇಡಮ್, ಬಿ ಸರೋಜಾದೇವಿ ಅಂತ ಹೇಳಿದಾಗ ನಮ್ಮ ಕಣ್ಣು ಮುಂದೆ ಬರೋದು ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಪಾತ್ರ ಅಲ್ವಾ ಸರ್? ಬ್ರಿಟಿಷರ ವಿರುದ್ಧ ನಿಮ್ಗೆ ಏಕೆ ಕೊಡಬೇಕು ಕಪ್ಪ ಅನ್ನೋ ಡೈಲಾಗು ಹೌದು ಹೌದು, ಆ ಕಾಲದಿಂದ ಈ ಕಾಲಕ್ಕೂ ಮಾರ್ಸಿಲ್ಲ. ನಿಜ ಸರ್. ಮತ್ತೆ ಆ ಅಮ್ಮ ನಮ್ಗೆ ಇಷ್ಟ ಆಗೋದು ಏನಕ್ಕೆ ಅಂದ್ರೆ ತುಂಬಾ ಮಡಿವಂತಿಕೆಯ ಕಾಲ. ಸಿನಿಮಾ ಅಂದ್ರೆ ಅವಾಗ ಹೆಣ್ಮಕ್ಳು ಬರೋದಕ್ಕೆ ಮುಂದೆ ಜಿಗ್ತಿರ್ಲಿಲ್ಲ. ಅಂತ ಸಮಯದಲ್ಲೇ ಬಂದು ನೀವು ಹೇಳ್ದಂಗೆ ಪಂಚಭಾಷೆಗಳಲ್ಲೂ ಮಿನುಗಿ ಹೋಗೋದಿದೆಯಲ್ಲ. ಮತ್ತೆ ಈ ಕಾಲದಲ್ಲಿ ಸ್ವಲ್ಪ ಹಿರಿಯ ಕಲಾವಿದರು ಆರ್ಥಿಕ ಸಮಸ್ಯೆಯಿಂದ ಬಳಲ್ತಾರೆ. ಪ್ಲಾನಿಂಗ್ ಇರಲ್ಲ. ಸಿನಿಮಾ ದುಡ್ಡು ಕೊಟ್ಟಿದ್ರು ಹೌದು 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 ಸಿನಿಮಾ ದುಡ್ಡು ಕೊಟ್ಟಿದ್ರು ಅದನ್ನ ಕೂಡಾಕೋಬೇಕು, ನಾವು ಇಟ್ಕೋಬೇಕು ಅನ್ನೋ ಒಂದು ಮನಸ್ಥಿತಿ ಇರಲ್ಲ. ಹಲವಾರು ದಾರಿಗಳಲ್ಲಿ ವ್ಯಯಿಸ್ಬಿಟ್ಟಿರ್ತಾರೆ. ಹೌದು. ಆದ್ರೆ ಬಿ ಸರೋಜಾದೇವರು ಆಗರ್ಭ ಶ್ರೀಮಂತಿಯಾಗಿ ಉಳಿದ್ರು. ಕಲೆಯಲ್ಲಿ ಮಾತ್ರ ಎಮ್ಮನ್ ಶ್ರೀಮಂತಿಕೆ ಇರ್ಲಿಲ್ಲ, ಹಣದಲ್ಲೂ ಇತ್ತು. ತುಂಬಾ ಆದರ್ಶಪ್ರಾಯರು ಮೇಡಮ್. ವಿನೋದ್ ರಾಜ್ ಸರ್ ಮಾತಾಡ್ತಾ ಇದ್ರು ಸರ್ ನಮ್ಮ ಹತ್ರ ಇಷ್ಟು ತನಕ. ಅವ್ರು ಹೇಳ್ತಾ ಇದ್ರು, ಫೋನ್ ಮಾಡಿದಾಗ ಇವ್ರು ಮಾತ್ರ ಫಿನಾನ್ಷಿಯಲಿ ಇಷ್ಟು ಸ್ಟ್ರಾಂಗ್ ಆಗೋದಲ್ಲ, ಬೇರೆಯವ್ರಿಗೂ ಅದನ್ನೇ ಸಜೆಸ್ಟ್ ಮಾಡ್ತಾ ಇದ್ರಂತೆ. ದುಡ್ಡಿನ ವಿಚಾರದಲ್ಲಿ ಜೋಪಾನ ಇವತ್ತಿರುತ್ತೆ, ನಾಳೆ ಕಳ್ಕೊಬಿಡೋದು ದೊಡ್ಡ ವಿಚಾರ ಅಲ್ಲ, ಕೂಡ ಹಾಕೋದು ದೊಡ್ಡ ವಿಚಾರ ಅಂತ. ಹೌದು ಮೇಡಮ್. ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸೀನಿಯರ್ ಆರ್ಟಿಸ್ಟ್ಗಳು ಆರೋಗ್ಯ ಸಮಸ್ಯೆಯಿಂದ ನಮ್ಗಿರಕ್ ಮನೆ ಇಲ್ಲ, ಈ ತರದೆಲ್ಲ ಕೇಳ್ತಿರ್ತೀವಿ. ಆದ್ರೆ ಈ ತರದವ್ರನ್ನ ನೋಡಿದಾಗ ನಾವು ಕಲೆ ಮಾತ್ರ ಶ್ರೀಮಂತಿಕೆ ಅಲ್ಲ ರೀ. ಜನ ದುಡ್ಡು ಕೊಡ್ತಾರೆ, ಅದನ್ನ ನೀವ್ ಹೆಂಗೆ ಉಳಿಸ್ಕೋತೀರಾ, ನೀವ್ ಹೆಂಗೆ ಅದನ್ನ ಪಡ್ಕೋತೀರಾ ಅನ್ನೋದು ಮುಖ್ಯ. ಮತ್ತೆ ವೃತ್ತಿ ಬದುಕಲ್ಲ, ಬರೀ ವೃತ್ತಿ ಬದುಕು ಮಾತ್ರ ಅಲ್ಲ, ತಮ್ಮ ಬದುಕನ್ನು ಸಂಪೂರ್ಣವಾಗಿ ಬದುಕಿ ತಾನು ಅನ್ಕೊಂಡಿದ್ದನ್ನ ಸಾಧಿಸಿ ಎಲ್ರಿಗೂ ಆದರ್ಶಪ್ರಾಯವಾಗಿ ಒಂದು ಒಳ್ಳೆ ಇದು ಕಳ್ಕೊಳ್ಳೋದಿದೆಯಲ್ಲ ಮೇಡಮ್, ತನ್ನ ಜೀವನ ಪರಿಪೂರ್ಣವಾಗಿ ಕಳ್ಕೊಳ್ಳೋದು ಕೂಡ ಒಂದು ದೊಡ್ಡ ಸಾಧನೆನೆ. ಅದನ್ನ ಇವ್ರು ಮಾಡಿದ್ದಾರೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಎ ಫಾರ್ ಅಣ್ಣವರು ಅಂದ್ರೆ ಬಿ ಫಾರ್ ಬಿ ಸರೋಜಾದೇವಿ ಅವರು ಮೇಡಮ್. ಆ ಮಟ್ಟಕ್ಕೆ ಹೇಳ್ಬೋದು. ಸೂಪರ್ ಸರ್, ಸೂಪರ್ ಸರ್. ನಿಜ 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 ನಿಜ. ಕೊನೆಯದಾಗಿ ಯಾವಾಗಾದ್ರೂ ಭೇಟಿ ಆಗಿದ್ರೆ ಸರ್, ನೆನಪು ಮಾಡ್ಕೋಬಹುದಾ? ಇಲ್ಲ ಮೇಡಮ್, ನಮ್ಮ ಸ್ನೇಹಿತರು ಜೊತೆ ಒಂದ್ಸತಿ ಹೋಗಿದ್ವಿ. ಒಂದು ಮುಹೂರ್ತಕ್ಕೆ ಕಾರ್ಡ್ ಕೊಡ್ತೀವಿ ನಮ್ಮ ತುಷಾರ್ ರಂಗನಾಥ್ ಅಂತ ನಿರ್ದೇಶಕರ ಇದಕ್ಕೆ, ಒಂದು ಸಿನಿಮಾಗೆ. ತುಂಬಾನೇ ತಡ ಮಾಡ್ಬಿಟ್ರು. ಅಂದ್ರೆ ನಾವು ಕೂತಿದೀವಿ, 3/4 ತಾಸೋ 1 ತಾಸೋ ಕಾಯಿಸಿದ್ರು. ಆಮೇಲೆ ಬಂದಾಗ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ಇಲ್ಲ ಡೈರೆಕ್ಟ್ರೆ, ನಾನು ವಿತೌಟ್ ಮೇಕಪ್ ಯಾರಿಗೂ ಕಾಣಿಸ್ಕೊಳೋದಿಲ್ಲ ಅಂದ್ರು. ಅಂದ್ರೆ ಅಷ್ಟು ಓಪನ್ ಆಗಿ ಬಿ ಸರೋಜಾದೇವಿ ಅಂದ್ರೆ ಹಿಂಗೇ ಇರ್ಬೇಕು ಅನ್ನೋದು ಅವ್ರ ಮನ್ಸಲ್ಲಿತ್ತು. ಅರೆ ಅವ್ರು ಬಂದಿದ್ದಾರೆ, ನಾನು ಹಂಗೆ ಹೋಗ್ಬಿಡ್ಬೇಕು ಅನ್ನೋದಿರ್ಲಿಲ್ಲ ಮೇಡಮ್. ಬಿ ಸರೋಜಾದೇವಿ ಅಂದಾಗ ಒಂದು ಕಲ್ಪನೆ ಇರುತ್ತಲ್ಲ ಜನಕ್ಕೆ, ಅವ್ರ ನೋಡಿದ್ರಿಗೆ ಅದು ಹಂಗೆ ಇರ್ಬೇಕು ಅಂತ. ಮತ್ತೆ ಕಣ್ಣು ಕಪ್ಪಿಂದ ಹಿಡಿದು ತುಟಿಗೆ ಹಚ್ಚೋ ಬಣ್ಣದಿಂದ ಹಿಡಿದು ಎಲ್ಲಾನು ಮಾಡ್ಕೊಂಡು ಮುಗಿಸ್ಕೊಂಡೇ ಬರ್ತಿದ್ರು. ಹಿಂಗೆ ಬದುಕ್ಬೇಕು ಅಂತ ಬದುಕಿದ್ದಾರೆ, ಹಿಂಗೆ ಎಲ್ರ ಮನ್ಸಲ್ಲೂ ಉಳಿದಿದ್ದಾರೆ ಮೇಡಮ್.